ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಶನಿವಾರ ಮತ್ತು ಭಾನುವಾರದ ಎಪಿಸೋಡ್ಗಳನ್ನು ನೋಡಿರ್ತೀರಾ. ಶನಿವಾರ ನಡೆದಂತಹ ಕಿಚ್ಚನ ಪಂಚಾಯಿತಿ ಒನ್ ಆಫ್ ದ ಬೆಸ್ಟ್ ಕಿಚ್ಚನ ಪಂಚಾಯಿತಿಗಳಲ್ಲಿ ಒಂದು ಅಂತ ಖಡಾಖಂಡಿತವಾಗಿ ಕಣ್ಮುಚ್ಕೊಂಡು ಹೇಳ್ಬೋದು. ಬಿಕಾಸ್ ಮೈ ಮರೆತು ಆಟ ಆಡ್ತಾ ಇರುವಂತಹ, ಮಾಡಬಾರ್ದನ್ನ ಮಾಡ್ತಾ ಇರುವಂತಹ ಜೋಡಿ ಕಂಟೆಸ್ಟೆಂಟ್ಸ್ಗಳಿಗೆ ಐ ಓಪನ್ ಮಾಡಿಸಿದ್ರು ಕಿಚ್ಚ ಅವರು. ಕೆಲವರಿಗೆ ಡಿರೆಕ್ಟ್ ಆಗೇ ಹೇಳಿದ್ರು, ಕೆಲವರಿಗೆ ಟಿ ಮೂಲಕ ಮನವರಿಕೆ ಮಾಡ್ಕೊಂಡು ಕೊಡುವಂತಹ ಪ್ರಯತ್ನ ಮಾಡಿದ್ರು, ಇನ್ನೂ ಕೆಲವರಿಗೆ ಬಟ್ಟೆಯಲ್ಲಿ ಸುತ್ತಿ ಹೊಡಿತಾರೆ ಅಂತ ಹೇಳ್ತಾರಲ್ಲ, ಆ ರೀತಿ ಮಾಡಿದ್ರು. ಒಟ್ಟಿನಲ್ಲಿ ಇನ್ನೇನು 3 ವಾರ ಇದೆ ಫಿನಾಲೆ ಬರೋದಕ್ಕೆ. ಸೊ ಫಿನಾಲೆ ವೀಕಿಗೆ ಎಂಟರ್ ಆಗಬೇಕು ಅಂತಂದರೆ ಯಾವ್ಯಾವ ರೀತಿ ಆಟ ಆಡಬೇಕು, ಏನೇನು ಆಗ್ತಾ ಇಲ್ಲ ಮನೆ ಒಳಗಡೆ ಅನ್ನೋದನ್ನು ತುಂಬ ಚೆನ್ನಾಗಿ ಮನವರಿಕೆ ಮಾಡಿಕೊಟ್ರು. ಎಸ್ಪೆಷಲಿ ಮೊದಲು ಶುರು ಮಾಡಿದ್ದೆ ಅವರು ಗ್ರಾಸರಿ ಟಾಸ್ಕ್ ವಿಚಾರವನ್ನು ಎತ್ಕೊಂಡು. ಸೊ ಲಾಸ್ಟ್ ವೀಕ್ ಮಂಡೇ ಎಪಿಸೋಡಲ್ಲಿ ಗ್ರಾಸರಿ ಟಾಸ್ಕ್ ನಡೆದಿರುತ್ತೆ. ಅದರಲ್ಲಿ ರಜತ್ ಅವರು, ಭವ್ಯ ಮತ್ತು ತ್ರಿವಿಕ್ರಮ್ ಅವರು ಆಟ ಆಡಿರಲ್ಲ. ಅವರು ಆಟ ಆಡದೆ ಹಿಂದೆ ಉಳ್ಕೊಳ್ಳೋದಕ್ಕೆ ಕೊಟ್ಟಂತಹ ರೀಸನ್ಸ್ಗಳನ್ನು ಕಿಚ್ಚ ಕ್ಲಾಸ್ ತಗೊಂಡ್ರು. ನೀವು ಕೊಡ್ತಾ ಇರುವಂತಹ ರೀಸನ್ಸ್ ನಿಮಗೆ ಸರಿ ಅನ್ಸುತ್ತಾ? ಭವ್ಯ ಅವರು ಇನ್ಫ್ಯಾಕ್ಟ್ ಹೇಳ್ತಾರೆ, ಕರ್ಣನ್ ಪಟ್ಟು ಸೆಂಟರ್ ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ, ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲಿ ಕೈ ತುಂಬಾ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ಹನುಮಂತ ಅವರು ಬ್ಯಾಲೆನ್ಸಿಂಗ್ ಅಲ್ಲಿ, ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ, ಸಿಂಗಿಂಗು ಮತ್ತು ಡ್ಯಾನ್ಸಿಂಗ್ ವಿಚಾರದಲ್ಲಿ ಅವರು ಚೆನ್ನಾಗಿ ಮಾಡ್ತಾರೆ, ಹಾಗಾಗಿ ನಾನು ಬಿಟ್ಕೊಟ್ಟೆ, ಅವರು ನನಗಿಂತ ಬೆಸ್ಟ್ ಇದ್ದಾರೆ ಅಂತ ಹೇಳಿಬಿಟ್ಟು ಯಾವುದೋ ಒಂದು ರೀತಿಯಲ್ಲಿ ಹನುಮಂತ ಅವರು ನನಗಿಂತ ಬೆಸ್ಟ್ ಅಂತ ಅವರೇ ಬಾಯಲ್ಲಿ ಹೇಳ್ಕೊಂಡ್ಬಿಟ್ರು. ಸೊ ಅದನ್ನು ಕಿಚ್ಚ ಅವರು ಸರಿಯಾಗಿ ಹಿಡ್ಕೊಂಡು ಕ್ಲಾಸ್ ತಗೊಂಡ್ರು. ಸೊ ಇನ್ ಅ ವೇ ಹನುಮಂತ ಅವರು ನಿಮಗಿಂತ ಬೆಟರ್ ಇದ್ದಾರೆ ಅಂತಂದರೆ ಎಲ್ಲದರಲ್ಲೂ ಯಾರು ಬೆಟರ್ ಇರ್ತಾರೋ ಅವರೇ ಕಪ್ ಗೆಲ್ಲೋದು, ಅವರೇ ಬಿಗ್ ಬಾಸ್ ಫಿನಾಲೆಗೆ ಎಂಟರ್ ಆಗೋದು, ಅಥವಾ ಆ ಒಂದು ಬಿಗ್ ಬಾಸ್ ಕಿರೀಟವನ್ನು ಮುಡಿಗೇರಿಸ್ಕೊಳ್ಳೋದು. ಸೊ ಹಾಗಾದರೆ ನೀವು ಯಾವುದಾದ್ರೂ ಒಂದು ರೀತಿಯಲ್ಲಿ ಹನುಮಂತ ಬೆಟರ್ ಅಂತ ನಿಮ್ಮ ಬಾಯಲ್ಲೇ ಬರ್ತಾ ಇದೆ. ಸೊ ನೀವೇ ರೀಸನ್ಸ್ ಕೊಟ್ಬಿಟ್ರಲ್ಲ ಅಂತ ಹೇಳಿದ್ರು. ಭವ್ಯ ಅವರಿಗೆ ಹೇಳಲಿಕ್ಕೆ ಮಾತೇ ಇರಲಿಲ್ಲ. ಜೊತೆಗೆ ತ್ರಿವಿಕ್ರಮ್ ಅವರು ಕೊಟ್ಟಂತಹ ರೀಸನ್ಸ್ ಕೂಡ ಕಿಚ್ಚ ಅವರಿಗೆ ಇಷ್ಟ ಆಗಿರಲಿಲ್ಲ. ಅವ್ರಿಗೂ ಕೂಡ ಮನವರಿಕೆ ಮಾಡುವಂತಹ ಪ್ರಯತ್ನ ಮಾಡಿದ್ರು. ದೇವರಾಗಕ್ಕೆ ಹೋಗಬೇಡಿ, ನಿಮ್ಮ ಆಟನ ನೀವು ಆಡಿ ಅನ್ನುವಂತಹ ವಿಷಯ ಹೇಳಿದ್ರು. ರಜತ್ಗೂ ಕೂಡ ಅದೇ ಮಾತನ್ನು ಹೇಳಿದ್ರು. ಅದಾದಮೇಲೆ ಟಿ ಅಂದರೆ ಈಗ ಬಿಗ್ ಬಾಸ್ ಮನೆಗೆ ಕಂಟೆಸ್ಟೆಂಟ್ಸ್ಗಳ ಪೇರೆಂಟ್ಸ್ಗಳು, ಸಂಬಂಧಿಕರೆಲ್ಲ ಬಂದಿದ್ರಲ್ಲ, ಅದರ ಒಂದು ಟಿಯನ್ನು ಒಂದು ಕಟ್ ಶಾರ್ಟ್ಸ್ ಮಾಡಿ ತೋರಿಸಿದ್ರು. ಆ್ಯಕ್ಚುಲಿ ಯಾರ್ಯಾರ ಪೇರೆಂಟ್ಸ್, ಯಾರ್ಯಾರ ಸಂಬಂಧಿಕರು, ಯಾವ್ಯಾವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಕಂಟೆಸ್ಟೆಂಟ್ಸ್ಗೆ ಏನೆಲ್ಲ ಹೇಳಿದ್ರು ಅನ್ನೋದನ್ನು ಟಿ ಮೂಲಕ ತೋರಿಸಿದ್ರು. ಸೊ ಆ ಟಿ ನೋಡಿದ ಮೇಲೆ ಏನು ಅನ್ನಿಸ್ತು ನಿಮಗೆ ಅಂತ ಸೊ ಅವ್ರನ್ನ ಕೇಳೋದಕ್ಕೆ ಶುರು ಮಾಡಿದ್ರು ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ಸ್ಗಳಿಗೆ. ಭವ್ಯ ಮತ್ತು ತ್ರಿವಿಕ್ರಮ್ ಅವರಿಗೆ ಭವ್ಯ ಅವರ ತಾಯಿ ಹೇಳಿದಂತಹ ಮಾತುಗಳು, ಹಾಗೆಯೇ ತ್ರಿವಿಕ್ರಮ್ ಅವರ ತಾಯಿ ಹೇಳಿದಂತಹ ಮಾತುಗಳನ್ನು ಕೇಳಿ ಮತ್ತೊಂದು ಸಲ ಮನವರಿಕೆ ಮಾಡಿಸೋದಕ್ಕೆ ಮತ್ತೊಂದು ಸಲ ಟಿ ಪ್ಲೇ ಮಾಡಿಸಿ ಭವ್ಯ ಅವರಿಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿದ್ರು. ಒಟ್ಟಿನಲ್ಲಿ ಭವ್ಯ ಅವರಿಗೆ ಮನವರಿಕೆ ಆಯಿತು, ಇವರಿಂದ ದೂರ ಇರಬೇಕು ತ್ರಿವಿಕ್ರಮ್ ಅವರಿಂದ ಅಂತ. ತ್ರಿವಿಕ್ರಮ್ ಕೂಡ ಅದನ್ನೇ ಹೇಳಿದ್ರು. ನಮ್ಮ ತಾಯಿಯವರು ಹೇಳಿದ್ರು, ಭವ್ಯದಿಂದ ದೂರ ಇರು, ಅವರು ಸ್ವಾರ್ಥಕ್ಕೋಸ್ಕರ ನಿನ್ನನ್ನು ಬಳಸ್ಕೋತಾ ಇದ್ದಾರೆ, ನಿನ್ನ ಆಟ ನೀನು ಆಡು ಅನ್ನೋದನ್ನು ಈಗ ಜಾಹೀರಾಗಿ ಸರಿಯಾಗಿ ಅರ್ಥ ಮಾಡಿಸೋ ರೀತಿಯಲ್ಲಿ ಅರ್ಥ ಮಾಡಿಸಿದ್ರು. ಜೊತೆಗೆ ಗೌತಮಿ ಮತ್ತು ಮಂಜು ವಿಚಾರದಲ್ಲಿ ಅವರ ತಂದೆಯವರು ಹತ್ತಿದ್ದು, ಮಂಜು ಅವರ ತಂದೆಯವರು ಕೂತ್ಕೊಂಡು ಹತ್ತಿದ್ದಂದರೆ, ಮಂಜು ಅವರು ಬಿಗ್ ಬಾಸ್ ಮನೆ ಒಳಗಡೆ ಬಂದ ಮೇಲೆ ಜನ ಅವರನ್ನು ಹೊಗಳ್ತಾ ಇರುವ ರೀತಿ, ನಿಮ್ಮ ಮಗ ಏನು ಚೆನ್ನಾಗಿ ಆಡ್ತಾ ಇದ್ದಾನೆ ಮಂಜಣ್ಣ ಅಂತ ಹೇಳ್ತಾ ಇರೋ ರೀತಿ, ಅದನ್ನೆಲ್ಲ ಜ್ಞಾಪಿಸ್ಕೊಂಡು ಮಂಜು ಅವ್ರ ತಂದೆ ಹತ್ತಿರ್ತಾರಲ್ಲ ಅದನ್ನೆಲ್ಲ ತೋರಿಸಿದ್ರು. ಜೊತೆಗೆ ಈ ಮಂಜು ಅವ್ರು ಯಾಕೋ ಸ್ವಲ್ಪ ಬುದ್ಧಿ ಭ್ರಮಣೆ ಆದ ರೀತಿಯಲ್ಲಿ ಆಡ್ತಾ ಇದ್ದಾರೆ ಕೆಲವೊಂದಷ್ಟು ವಾರಗಳಿಂದ. ಕಿಚ್ಚ ಸುದೀಪ್ ಅವರು ಎಷ್ಟೇ ಸಲ ಬಂದು ಹೇಳಿದ್ರು ಕೂಡ ಅದನ್ನು ತಲೆಗೆ ಹಾಕೊಳ್ಳದೇನೆ ನಾನು ಇನ್ನೂ ರಿಕಲೆಕ್ಟ್ ಮಾಡ್ತಾ ಇದ್ದೀನಣ್ಣ ಅಂತ ಹೇಳ್ತಾರೆ. ಅವ್ರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಅಫ್ಕೋರ್ಸ್ ಕಿಚ್ಚ ಸುದೀಪ್ ಅವರು ತುಂಬ ಕ್ಲಿಯರಾಗಿ ಹೇಳಿದ್ರು, ಮಂಜು ಅವರೇ ಸಂಬಂಧಗಳನ್ನು ಬೆಳೆಸ್ಕೊಳ್ಳೋದು, ಅದನ್ನು ಮೇಂಟೈನ್ ಮಾಡೋದು ಒಳ್ಳೆಯದೇನೆ, ಬಟ್ ಯಾವಾಗ ಅದು ನಿಮ್ಮ ವೀಕ್ನೆಸ್ ಆಗುತ್ತೆ ಅಂತ ಗೊತ್ತಾಗುತ್ತೋ ಅದಕ್ಕೆ ಯಾವ ರೀತಿಯಲ್ಲಿ ರಿಸ್ಟ್ರಿಕ್ಷನ್ ತರಬೇಕು ಅನ್ನೋದನ್ನು ನೀವೇ ಡಿಸೈಡ್ ಮಾಡ್ಕೋಬೇಕು. ನಿಮ್ಮ ಆಟಕ್ಕೆ ಅದು ತೊಂದರೆ ಆಗ್ತಾ ಇದೆ, ನಿಮ್ಮ ವೀಕ್ನೆಸ್ ಆಗ್ತಾ ಇದೆ ಅಂತಂದರೆ ನೀವು ಅದರಿಂದ ಹೊರಗೆ ಬರೋದೇ ಒಳ್ಳೆಯದು ಅಂತ ನೇರವಾಗಿ ಹೇಳಿದರು. ಇನ್ಫ್ಯಾಕ್ಟ್ ಸ್ನೇಹಿತರೆ, ಈ ಸ್ಪೂನ್ ಫೀಡಿಂಗ್ ವಿಚಾರ ಅಂತ ಬರೋದಾದರೆ ತ್ರಿವಿಕ್ರಮ್ ಮತ್ತು ಭವ್ಯ ನೀವಿಬ್ಬರು ಜೋಡಿಯಾಗಿ ಆಟ ಆಡ್ತಾ ಇರೋದು ಸರಿ ಆಗ್ತಾ ಇಲ್ಲ, ಜನಗಳಿಗೆ ಇಷ್ಟ ಆಗ್ತಾ ಇಲ್ಲ ಅನ್ನುವಂತಹ ವಿಷಯ ಹೇಳಿದ್ದಾಗಿರಬಹುದು. ಹಾಗೆಯೇ ಗೌತಮಿ ಮತ್ತು ಮಂಜು ಒಟ್ಟೊಟ್ಟಿಗೆ ಆಡ್ತಾ ಇರೋದು ಜನಗಳಿಗೆ ಇಷ್ಟ ಆಗ್ತಾ ಇಲ್ಲ, ನಿಮ್ಮ ಪೊಟೆನ್ಷಿಯಲ್ ನಿಮ್ಮಲ್ಲೇ ವೀಕ್ ಆಗ್ತಾ ಇದೆ, ನಿಮ್ಮ ಪೊಟೆನ್ಷಿಯಲ್ ವೃದ್ಧಿ ಮಾಡ್ತಾ ಇಲ್ಲ ನಿಮ್ಮ ಸಂಬಂಧಗಳು ಅನ್ನೋದನ್ನು ಬಹಳ ನೇರವಾಗಿ ಇಷ್ಟರ ಮಟ್ಟಿಗೆ ಸ್ಪೂನ್ ಫೀಡಿಂಗ್ ಕೊಟ್ಟು ಮಾಡ್ತಾ ಇರುವಂತಹ ಸೀಸನ್ ಅಂತಂದರೆ ಇದೇ ಬಹುಶಃ ಅಂತ ಅನಿಸುತ್ತೆ. ಯಾವಾಗಲೂ ಕೂಡ ಕಿಚ್ಚ ಸುದೀಪ್ ಅವರು ಬಹಳ ಮಾರ್ಮಿಕವಾಗಿ ಕೆಲವೊಂದಷ್ಟು ವಿಷಯಗಳನ್ನು, ಸಂದೇಶಗಳನ್ನು ಕೊಡುವಂತಹ ಪ್ರಯತ್ನ ಮಾಡ್ತಾಯಿದ್ರು ವೀಕೆಂಡ್ ಬಂತು ಅಂತಂದರೆ. ಬಟ್ ಈ ಸೀಸನಲ್ಲಿ ತಲೆ ಮೇಲೆ ಹೊಡೆದಂಗೆ ಪಕ್ಕದಲ್ಲಿ ಕೂತ್ಕೊಂಡು ಹೇಳಿದ್ರು. ಇನ್ಫ್ಯಾಕ್ಟ್ ಹೇಳ್ದಂಗೆ ಯಾವ ಮಟ್ಟಿಗೆ ಸ್ಪೂನ್ ಫೀಡಿಂಗ್ ಅಂತಂದರೆ ಗೌತಮಿ ಜೊತೆಗೆ ಆಟ ಆಡಬೇಡಿ ಎಷ್ಟು ಸಲ ಹೇಳಿದ್ರು ಸುದೀಪ್ ಅವರು. ಇನ್ಫ್ಯಾಕ್ಟ್ ಸುಮ್ಮನೆ ಸಾರಿ ಕೇಳಬೇಡಿ ಅಂತ ಹೇಳಿದ್ರು ಒಂದು ಹಂತದಲ್ಲಿ. ಯಾಕೆ ಸಾರಿ ಕೇಳ್ತೀರಾ? ನಿಮ್ಮ ಪರ್ಸ್ನಾಲಿಟಿ, ನಿಮ್ಮ ವ್ಯಕ್ತಿತ್ವ ಅಲ್ಲಿ ಡೌನ್ ಆಗ್ತಾ ಇದೆ, ಬೇಕಾಗಿಲ್ಲ ಅಂತ ಎಷ್ಟೋ ಸಲ ಹೇಳಿದ್ರು. ನಿಮ್ಮ ವ್ಯಕ್ತಿತ್ವ ಡೌನ್ ಆಗ್ತಿದೆ, ಸಾರಿ ಕೇಳಬೇಡಿ ಅಂತ ಹೇಳಿದ್ದನ್ನು ಮಂಜು ಅವರಿಗೆ ರಿಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಬೇರೆಯವ್ರಿಗೆಲ್ಲ ಜ್ಞಾಪಕ ಇದೆ ಧನರಾಜ್ ಅವರನ್ನು ಹೊರತುಪಡಿಸಿ, ಬಟ್ ಮಂಜು ಅವರಿಗೆ ಅದು ಜ್ಞಾಪಕ ಬರ್ತಾ ಇಲ್ಲ. ಅಂದರೆ ನಿಮಗೆ ಬುದ್ಧಿ ಭ್ರಮಣೆ ಆಗಿತ್ತು ಅಂತ ಡೈರೆಕ್ಟ್ ಆಗೇ ಹೇಳಿದ್ರು.
ಕಿಚ್ಚ ಸುದೀಪ್ ಅವರು. ಅಂಡ್ ಜೊತೆಗೆ ತಂಗಿಯವರು ಬಂದು ಹೇಳಿದ್ದಾರೆ ಅವ್ರ ಜೊತೆ ಫ್ರೆಂಡ್ಶಿಪ್ ಬೇಡ ಅಂತ, ಗೌತಮಿ ಜೊತೆಗಿರೋದೇ ಬೇಡ ಅಂತ ಹೇಳಿದ್ದಾರೆ. ಆದರೂ ಏನು ಲಾಜಿಕ್ಕೇ ಅರ್ಥ ಆಗ್ತಾ ಇಲ್ಲ. ಮನೇಲಿರುವಂತಹ ಈ ಜೋಡಿಗಳೇನಿದಾರಲ್ಲ, ಇನ್ಕ್ಲೂಡಿಂಗ್ ಧನರಾಜ್ ಮತ್ತು ಹನುಮಂತು, ತ್ರಿವಿಕ್ರಮ್ ಭವ್ಯ ಮತ್ತು ಮಂಜು ಗೌತಮಿ, ಈ ಜೋಡಿಗಳಿಗೆ ಬಿಗ್ ಬಾಸ್ ಅನ್ನುವಂತಹ ಒಂದು ದೊಡ್ಡ ವೇದಿಕೆಗೆ ಬಂದು ಅಲ್ಲಿ ಏನು ಆ್ಯಕ್ಚುಲಿ ಅವ್ರ ಕೆಲಸ ಏನು, ಜನಗಳಿಗೆ ಎಂಟರ್ಟೈನ್ ಮಾಡುವಂಥದ್ದು, ಅವರ ವ್ಯಕ್ತಿತ್ವವನ್ನು ಚೆನ್ನಾಗಿ ಜನರ ಮುಂದೆ ಪ್ರೆಸೆಂಟ್ ಮಾಡುವಂಥದ್ದು, ಅದನ್ನು ಮಾಡಬೇಕಾಗಿರೋದು. ಅದನ್ನು ಹೊರತುಪಡಿಸಿ ನೀವು ಸಂಬಂಧಗಳನ್ನು ಬೆಳೆಸ್ಕೋಬೇಕು, ಸನ್ಯಾಸಿ ಥರ ಇರೋ ಅವಶ್ಯಕತೆ ಇಲ್ಲ. ಬಟ್ ಆದರೆ ಏನು ಮಾಡಬೇಕು ಅನ್ನೋದನ್ನ ಮಾಡಲೇಬೇಕಲ್ವಾ. ಕಿಚ್ಚ ಸುದೀಪ್ ಅವರು ತುಂಬ ಚೆನ್ನಾಗಿ ಅದನ್ನು ಅರ್ಥ ಮಾಡಿಸೋ ಪ್ರಯತ್ನ ಮಾಡಿದ್ರು. ಯಾವುದೋ ಒಂದು ಪ್ರಾಜೆಕ್ಟ್ ಅಂತ ಇರುತ್ತೆ, 10 ತಿಂಗಳು ಒಂದೊಂದು ವರ್ಷ ನಾವು ಆ್ಯಕ್ಚುಲಿ ಬೇರೆಯವ್ರ ಜೊತೆ ವರ್ಕ್ ಮಾಡ್ತಿರ್ತೀವಿ, ನಗಾಡಿರ್ತೀವಿ, ಜೊತೆ ಕೆಲಸ ಮಾಡಿರ್ತೀವಿ, ಸಂಬಂಧ ಬೆಳೆದಿರುತ್ತೆ. ಹಾಗಂತ ನಾವು ಶೂಟಿಂಗ್ ಎಲ್ಲ ಬಿಟ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದಲ್ವಾ. ಶೂಟಿಂಗ್ ಯಾವ ರೀತಿಯಲ್ಲಿ ಆಗಬೇಕೋ, ಆ ಒಂದು ಸೀಕ್ವೆನ್ಸೋ ಶಾರ್ಟೋ ಸೀನೋ ಹೆಂಗೆ ಬರಬೇಕೋ ಅದ್ರ ಕಡೆ ಫೋಕಸ್ ಮಾಡಲೇಬೇಕಾಗುತ್ತಲ್ವಾ. ಯಾರ ಜೊತೆಗೋ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಒಂದು ರಿಲೇಷನ್ಶಿಪ್ ಬಿಲ್ಡ್ ಆಗಿದೆ ಅಂತ ನೀವು ಸೀನ್ನೂ ಸರಿಯಾಗಿ ಮಾಡ್ದೇನೆ, ಕೆಲಸನೂ ಸರಿಯಾಗಿ ಮಾಡ್ದೇನೆ ಕೂತ್ಕೊಂಡ್ರೆ ರಿಸಲ್ಟ್ ಸಿನಿಮಾ ಮೇಲೆ ಬೀಳುತ್ತೆ. ಅದನ್ನು ಅಷ್ಟು ಚೆನ್ನಾಗಿ ಸ್ಪೂನ್ ಫೀಡಿಂಗ್ ಮೂಲಕ ಅರ್ಥ ಮಾಡಿಸುವಂತಹ ಪ್ರಯತ್ನ ಮಾಡಿದ್ರು. ಬಟ್ ಭವ್ಯ ಅವರಿಗೆ ಇನ್ಫ್ಯಾಕ್ಟ್ ತ್ರಿವಿಕ್ರಮ್ ಅವರಿಗೆ ಮನವರಿಕೆ ಆಗಿದ್ದ ಥರ ಕಾಣಿಸ್ತಾ ಇದೆ. ಬಟ್ ಭವ್ಯ ಅವ್ರಿಗೆ ಇನ್ನೂ ಕೂಡ ನಾನು ಇಂಡಿವಿಜುವಲಾಗಿ ಆಡ್ತಾ ಇದ್ದೀನಲ್ಲ, ಇಂಡಿವಿಜುವಲಾಗಿ ಆಡ್ತಾ ಇದ್ದೀರಾ, ಟಾಸ್ಕ್ ಮಾತ್ರ ಅಲ್ಲಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ತ್ರಿವಿಕ್ರಮ್ ಅವರನ್ನು ಹೊರತುಪಡಿಸಿ ಬೇರೆಯವ್ರ ಜೊತೆಗೂ ಇರುವಂತಹ ಪ್ರಯತ್ನ ಮಾಡುವಂಥ ಭವ್ಯ ಅವರು ಅಕ್ಕ ದಿವ್ಯಾ ಅವರು ಹೇಳೋಗಿದ್ದಾರೆ. ಆದರೂ ಅದು ಯಾಕೋ ಮನವರಿಕೆ ಆಗ್ತಾ ಇಲ್ಲ. ಸದ್ಯಕ್ಕೆ ನಮ್ಮ ಮಂಜಣ್ಣ ಅವರ ಅಪ್ಪನ ವಿಟಿ ತೋರಿಸಿದ ಮೇಲಂತೂ ಮಂಜಣ್ಣ ಅವರಿಗೆ ಸ್ವಲ್ಪ ಮನವರಿಕೆ ಆಗಿದೆ ಅಂತ ಅನ್ಸುತ್ತೆ. ಇನ್ಫ್ಯಾಕ್ಟ್ ಅದೊಂದು ಸಂಡೇಲಿ ಒಂದು ಆಕ್ಟಿವಿಟಿ ಮಾಡಿಸ್ತಾರೆ, ಆಕ್ಟಿವಿಟಿ ರೂಮಲ್ಲಿ. ಅಂದರೆ ಯಾರನ್ನು ಡಿಲೀಟ್ ಮಾಡಬೇಕು, ನಿಮ್ಮ ಗೇರ್ನ ರೈಸ್ ಮಾಡಿಕೊಂಡು ಅಪ್ ಮಾಡಿಕೊಂಡು ಮುಂದೆ ಫಿನಾಲೆಗೆ ಎಂಟರ್ ಆಗೋದಕ್ಕೆ ನಿಮ್ಮಲ್ಲಿರುವಂತಹ ಮನೆ ಒಳಗಡೆ ಇರುವಂತಹ ಕಂಟೆಸ್ಟೆಂಟ್ಸ್ಗಳಲ್ಲಿ ಯಾರನ್ನು ಡಿಲೀಟ್ ಮಾಡ್ತಾರೆ ಅಂತ ಹೇಳುವಾಗ ಮಂಜು ಅವರು ಗೌತಮಿ ಹೆಸರು ತಗೋತಾರೆ, ಗೌತಮಿ ಅವರು ಮಂಜು ಹೆಸರು ತಗೋತಾರೆ, ತ್ರಿವಿಕ್ರಮ್ ಅವರು ಭವ್ಯ ಹೆಸರನ್ನು ತಗೋತಾರೆ, ಭವ್ಯ ಅವರು ತ್ರಿವಿಕ್ರಮ್ ಹೆಸರನ್ನು ತಗೋತಾರೆ. ಇದು ಎಷ್ಟರ ಮಟ್ಟಿಗೆ ಸತ್ಯ, ಬರೀ ಆ ಆಕ್ಟಿವಿಟಿಗೆ ಮಾತ್ರ ಸೀಮಿತವಾಗಿತ್ತ ಅಥವಾ ಈ ವಾರದಲ್ಲಿ ಬರುವಂತಹ ನಾಮಿನೇಷನ್ ಪ್ರಕ್ರಿಯೆಯಲ್ಲೂ ಅದು ರಿಫ್ಲೆಕ್ಟ್ ಆಗುತ್ತಾ ಗೊತ್ತಿಲ್ಲ. ಸುಮ್ಮನೆ ಬಾಯಿ ಮಾತಿಗೆ ಓಕೆ ಇನ್ನು 3 ವಾರ ಬಾಯಿ ಮುಚ್ಕೊಂಡು ಇರಬೇಕು ಅನ್ನೋ ರೀತಿಯಲ್ಲಿ ಇವರು ಆಡ್ತಾರ. ಅಫ್ಕೋರ್ಸ್ ಅವ್ರ ಫ್ರೆಂಡ್ಶಿಪ್ ಮುಂದುವರಿಲೇಬೇಕು, ಅಷ್ಟರ ಮಟ್ಟಿಗೆ ಅವರು ಬೆರೆತು ಹೋಗಿದ್ದಾರೆ, ಅದ್ರ ಬಗ್ಗೆ ಯಾವುದೇ ಚಕಾರ ಇಲ್ಲ. ಅವ್ರು ಹೊರಗಡೆ ಬಂದಾಗ ಅದನ್ನು ಕಂಟಿನ್ಯೂ ಮಾಡ್ಕೊಳ್ಳಿ, ಯಾರು ಬೇಕು ಅಂತ ಹೇಳಿ. ಇನ್ಫ್ಯಾಕ್ಟ್ ಮನೆ ಒಳಗಡೆ ಜಿದ್ದಿ ಮಾಡ್ಕೊಂಡು ಕಿತ್ತಾಡ್ಕೊಂಡವರು ಕೂಡ ಮನೆ ಹೊರಗಡೆ ಬಂದ ಮೇಲೆ ತುಂಬ ಒಳ್ಳೆ ರೀತಿಯಲ್ಲಿ ಫ್ರೆಂಡ್ಶಿಪ್ ಮಾಡಿಕೊಂಡು ತುಂಬ ಒಳ್ಳೆ ರೀತಿಯಲ್ಲಿ ಒಂದು ಸ್ನೇಹ ಸಂಬಂಧವನ್ನು ಇಟ್ಕೊಂಡಿರುವಂತಹ ಕಂಟೆಸ್ಟೆಂಟ್ಸ್ಗಳನ್ನು ನಾವು ಆಲ್ರೆಡಿ ನೋಡಿದ್ದೀವಿ. ಆದರೆ ಸದ್ಯಕ್ಕೆ ಇವಾಗ ಪಾಸ್ ಅಂತ ಗೌತಮಿ ಮತ್ತು ಮಂಜು ಅವರು ಹೇಳ್ಕೊಂಡಿದ್ದಾರೆ. ಅದೆಷ್ಟರ ಮಟ್ಟಿಗೆ ಪಾಸ್ ಆಗಿರುತ್ತೆ, ಪಾಸ್ ಆಗಿರೋದು ಸತ್ಯವಾಗಲೂ ಕಾಣುತ್ತಾ ಅನ್ನೋದನ್ನು ನಾವಿನ್ನು ನೋಡಬೇಕಷ್ಟೇ. ಮುಂದಿನ ಈ ವಾರದಲ್ಲಿ, ಎಸ್ಪೆಷಲಿ ಈ ವಾರದಲ್ಲಿ ಗೊತ್ತಾಗುತ್ತೆ. ಇನ್ನು ಆ್ಯಕ್ಚುಲಿ ರಜತ್ ಅವರು ಎಲ್ಲೋ ಒಂದು ಕಡೆ ಚೈತ್ರ ಅವರನ್ನು ಟಾರ್ಗೆಟ್ ಮಾಡಿ ಚೈತ್ರ ಅವರು ಹೈಲೈಟ್ ಆಗೋದಕ್ಕೆ ಕಾರಣರಾಗ್ತಾ ಇದ್ದಾರಾ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಅಲ್ಲೊಂದು ಜೋಕರ್ ಅನ್ನುವಂತಹ ಒಂದು ಆ್ಯಕ್ಟಿವಿಟಿ ಮಾಡಿಸ್ತಾರೆ. ಅಲ್ಲಿ ಜೋಕರು ಮತ್ತು ಡೇಂಜರು ಮತ್ತು ಕಾಂಪಿಟೇಟರ್ ಅನ್ನುವಂತಹ ಒಂದು ಇದು ಬರುತ್ತೆ. ಸೊ ಜೋಕರ್ಗೆ ಆಲ್ಮೋಸ್ಟ್ 5 ಜನ ಜೋಕರ್ ಅಂತ ಚೈತ್ರ ಅವ್ರಿಗೆ ಕೊಟ್ಟಿರ್ತಾರೆ. ರಜತ್ ಅವರು ಕೊಡುವಂತಹ ಕಾರಣಗಳು ಸ್ವಲ್ಪ ಚೈತ್ರ ಅವರನ್ನೇ ಹೈಲೈಟ್ ಮಾಡೋ ಥರ ಅನ್ನಿಸ್ತಾ ಇದೆ. ಆ್ಯಂಡ್ ಅಗೇನ್ ಚೈತ್ರ ಅವರು ಹೇಳಿದ್ರು ಜೋಕರ್ ಅಂತ ಹೇಳ್ತಾರೆ. ಜೋಕರ್ಗೆ ಆಸ್ಕರ್ ಬಂದಿದ್ದನ್ನು ಕೇಳಿದ್ದೀನಿ ಅಂತ ಹೇಳುವಾಗ ರಜತ್ ಅವರು ಒಂದು ಕೌಂಟ್ರ್ ಕೊಡ್ತಾರೆ, ಆಯ್ತಮ್ಮ ನೀನು ಆಸ್ಕರ್ ತೊಗೊಂಡು ಹೋಗಲಿ, ನಾನು ಕಪ್ ತೊಗೊಂಡು ಹೋಗ್ತೀನಿ ಅಂತ. ಬಟ್ ಎಲ್ಲೋ ಒಂದು ಕಡೆ ಅಫ್ಕೋರ್ಸ್ ರಜತ್ ಅವರು ಚೈತ್ರ ಅವ್ರ ಬಗ್ಗೆ ಹೇಳ್ತಾ ಇರೋದೆಲ್ಲ ಸತ್ಯನೇ. ಆ ಲೆವೆಲ್ ಆ್ಯಕ್ಟಿಂಗು, ನಟನಾ ಸಾಮರ್ಥ್ಯ, ಅಂದರೆ ಎಲ್ಲಿ ಏನು ಆಡಬೇಕು, ಎಲ್ಲಿ ಏನು ಮಾಡಬೇಕು, ಯಾರ ಜೊತೆಗೆ ಏನು ಮಾಡಿದ್ರೆ ಏನು ಕಂಟೆಂಟ್ ಕ್ರಿಯೇಟ್ ಆಗುತ್ತೆ, ಕ್ಯಾಮ್ರಾ ತಿರುಗಿರುವಾಗ ಬಟ್ಟೆ ಒಗಿತಾ ಇದ್ರೆ ಯಾವ ರೀತಿ ಅದು ಪೋರ್ಟ್ರೇ ಆಗುತ್ತೆ, ಎಲ್ಲ ತುಂಬ ಚೆನ್ನಾಗಿ ಗೊತ್ತು. ಅಫ್ಕೋರ್ಸ್ ಅವರಿಗೆ ಕಂಟೆಂಟ್ ಕೊಡೋದಕ್ಕೆ ಗೊತ್ತಿರೋದಕ್ಕೇ ಇಲ್ಲಿ ತನಕ ಅವರು ಬಂದಿರೋದು. ಅವರದೇ ರೀತಿಯಲ್ಲಿ ಅವರು ಕಂಟೆಂಟ್ ಕೊಡ್ತಾ ಇದ್ದಾರೆ. ಅಫ್ಕೋರ್ಸ್ ಅವರ ಒಂದು ನಟನೆಗೆ ಅಥವಾ ಆ್ಯಕ್ಟಿಂಗಿಗೆ ಅವ್ರು ಕೊಡ್ತಾ ಇರುವಂತಹ ಕಂಟೆಂಟಿಗೆ ಆಸ್ಕರ್ ಅವಾರ್ಡ್ ಕೂಡ ಕಡಿಮೆನೇ. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಸ್ನೇಹಿತರೆ, ರಜತ್ ಅವರು ಅದನ್ನು ಹೇಳ್ತಾ ಇದ್ದಾರೆ. ಬಟ್ ಏನು ಅಂತಂದರೆ ಅವ್ರು ಹೇಳುವ ವಿಧಾನ ಏನಿದೆಯಲ್ಲ ಅದು ಚೈತ್ರ ಅವರನ್ನು ಹೈಲೈಟ್ ಮಾಡ್ತಾ ಇದೆ ಮನೆ ಒಳಗಡೆ. ಇನ್ಫ್ಯಾಕ್ಟ್ ಈ ಚೈತ್ರ ಮತ್ತು ರಜತ್ ಜಿದ್ದಿ ಈ ಒಂದು ಮಾತಿನ ಚಕಮಕಿ, ಅವರಿಬ್ಬರು ಕೆಮಿಸ್ಟ್ರಿ ಏನೊಂದಿದೆಯಲ್ಲ ಅದು ಶುರುವಾಗದೇ ಇರ್ತಿದ್ರೆ ಬಹುಶಃ ಚೈತ್ರ ಅವರು ಇಷ್ಟೊತ್ತಿಗೆ ಹೋಗಿರ್ತಿದ್ರೇನೋ, ಐಶ್ವರ್ಯ ಅವರು ಹೋಗಿದಂತಹ ಜಾಗದಲ್ಲಿ ಚೈತ್ರ ಅವರು ಇರ್ತಿದ್ರೇನೋ. ಬಟ್ ಈಗ ರಜತ್ ಅವರು ಬಂದಮೇಲೆ ಒಂದು ರೀತಿ ಜೀವದಾನ ಸಿಕ್ಕ ಹಾಗೆ ಆಗಿದೆ. ಬಟ್ ಗೊತ್ತಿಲ್ಲ. ಬಟ್ ರಜತ್ ಅವರು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಕೆಲವೊಂದಷ್ಟು ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಜೋಡಿಗಳ ಬಗ್ಗೆ ಅವರು ಹೇಳಿದಂತಹ ಮಾತುಗಳು ಮಾಡಬಾರ್ದು ಮಾಡ್ತಾವ್ರೆ, ಸೊ ಅದನ್ನು ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಜನ ಹೊರಗಡೆಯಿಂದ ಇವರಿಗೆ ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ. ಜೋಡಿಗಳಿಗೆ, ತ್ರಿವಿಕ್ರಮ್ ಮತ್ತು ಭವ್ಯ ಮತ್ತು ಗೌತಮಿ ಮತ್ತು ಮಂಜುಗೆ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿದ್ರು. ನಿಜವಾಗ್ಲೂ ಅದು ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಮಾತು ಅವ್ರು ಹೇಳಿದ್ದು. ಮಾಡಬಾರ್ದು ಮಾಡ್ತಾ ಇದ್ದಾರೆ ಅಂದರೆ ಏನರ್ಥ? ಬಿಗ್ ಬಾಸ್ ಮನೆಯಲ್ಲಿ ಕೊಡಬೇಕಾಗಿರುವಂತಹ ಎಂಟರ್ಟೈನ್ಮೆಂಟನ್ನು ಕೊಡೋದು ಬಿಟ್ಟು, ಅವರವರ ಪೊಟೆನ್ಷಿಯಲನ್ನು ಅರಿತುಕೊಳ್ಳೋದನ್ನು ಬಿಟ್ಟು ಸುಮ್ಮನೆ ಸಂಬಂಧನ ಕಟ್ಕೊಂಡು ಸಂಬಂಧ ಮಾಡ್ಕೊಳ್ಳಿ, ಬಟ್ ಅದರಿಂದ ವೀಕ್ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರ ಆ ಸಂಬಂಧ ಯಾರ ಜೊತೆ ಕಟ್ಕೊಂಡಿದಾರಲ್ಲ ಅವ್ರಿಗೋಸ್ಕರ ಆಟ ಆಡ್ತಿದ್ದಾರೆ, ಅವ್ರಿಗೋಸ್ಕರ ಆಟವನ್ನು ಬಿಟ್ಕೊಡೋ ರೀತಿಯಲ್ಲಿ ಆಟ ಆಡ್ತಾ ಇದ್ದಾರೆ ಅನ್ನೋದು ಅವರ ಮಾತಿನ ಅರ್ಥ ಆಗಿತ್ತು.
ಅದನ್ನು ಹೊರತುಪಡಿಸಿದ್ರೆ ಅಗೈನ್ ಹನುಮಂತ ಅವರು ಕೂಡ ಇನ್ಫ್ಯಾಕ್ಟ್ ತ್ರಿವಿಕ್ರಮ್ ಅವ್ರು ಏನು ಮಾತು ಹೇಳಿರ್ತಾರಲ್ಲ ಗ್ರಾಸರಿ ಟಾರ್ಕ್ ವಿಚಾರದಲ್ಲಿ, ಅಂದರೆ ನಾವು ಊಟ ಹಾಕಿದೆವಪ್ಪ ನೀವು ಊಟ ಹಾಕಿ ಅಂತ. ಹನುಮಂತ ಅವರು ಇನ್ಫ್ಯಾಕ್ಟ್ ಅದನ್ನು ಎದುರಿಗೆ ಹೇಳಬೇಕಾಗಿತ್ತು, ಅದನ್ನು ಯಾಕೆ ಹೇಳಲಿಲ್ಲ ಅನ್ನುವಂತಹ ಮಾತನ್ನು ಪ್ರಸ್ತಾಪವನ್ನು ಆ್ಯಕ್ಚುಲಿ ಕಿಚ್ಚ ಸುದೀಪ್ ಅವರು ಶುರು ಮಾಡಿದರು. ಇನ್ಫ್ಯಾಕ್ಟ್ ಹನುಮಂತ ಅವರು ಹೇಳಿದರೆ ಬೆಟರ್ ಇರ್ತಿತ್ತು. ಹಾಗೆಯೇ ಧನರಾಜ್ ಅವರು ಕೂಡ ಇಲ್ಲಿ ಜೋಡಿ ಅಂತ ಬರುವಾಗ ಬರೀ ತ್ರಿವಿಕ್ರಮ್ ಭವ್ಯ ಮಾತ್ರ ಕಾಣಿಸ್ತಾ ಇಲ್ಲ, ಅಥವಾ ಗೌತಮಿ ಹನುಮಂತ ಮಾತ್ರ ಕಾಣಿಸ್ತಾ ಇಲ್ಲ. ಇಲ್ಲಿ ಧನರಾಜ್ ಮತ್ತು ಹನುಮಂತನೂ ಕೂಡ ಜೋಡಿಯಾಗೆ ಆಟ ಆಡ್ತಾ ಇರೋದು. ಇನ್ಫ್ಯಾಕ್ಟ್ ಹನುಮಂತ ಅವರು ಇಲ್ಲದೆ ಇರ್ತಿದ್ರೆ ಧನರಾಜ್ ಅವರು ಯಾವಾಗಲೂ ಹೋಗಬೇಕಿತ್ತು. ಆದರೆ ಒಂದು ರೀತಿ ಜೀವದಾನ ಸಿಕ್ತು. ಬಟ್ ಧನರಾಜ್ ಅವರು ಕೂಡ ಅಗೇನ್ ಅಟ್ಯಾಚ್ ಹಾಕ್ಕೊಂಡೇನೆ ಆಡ್ತಾ ಇದ್ದಾರೆ ಇವಾಗ ಹನುಮಂತ ಅವರಿಗೆ. ಅದನ್ನು ಕೂಡ ಅದರಿಂದ ಹೊರಗೆ ಬಂದರೆ ಅವ್ರಿಗೂ ಲೈಕ್ ಅಂದರೆ ಫಿನಾಲೆಗೆ ಬರುವಂತಹ ಚಾನ್ಸಸ್ ಇರುತ್ತೆ. ಆ್ಯಂಡ್ ಈ ವೀಕ್ ಎಸ್ಪೆಷಲಿ ಈ ಪರ್ಟಿಕ್ಯುಲರ್ ವೀಕ್ ಹೀಗೆ ನಡೆಯುತ್ತಲ್ಲ ಮಂಡೇ ಟು ಸ್ಯಾಟರ್ಡೆ, ಇದು ಟಿಕೆಟ್ ಟು ಫಿನಾಲೆ ವೀಕ್ ಆಗಿರುತ್ತೆ. ಸೊ ಈ ಒಂದು ವಾರದಲ್ಲಿ ಒಬ್ಬ ಕಂಟೆಸ್ಟೆಂಟಿಗೆ ನೇರವಾಗಿ ಫಿನಾಲೆ ವೀಕಿಗೆ ಎಂಟ್ರಿ ಸಿಗುತ್ತೆ. ಅವ್ರು ಆರಾಮಾಗಿ ಯೋಚನೆ ಮಾಡ್ದೇನೆ ಟೆನ್ಷನ್ ಇಲ್ಲದೆ ಆಟ ಆಡ್ಕೊಂಡು ಹೋಗಬಹುದು. ಬಟ್ ಆದರೆ ಬೇರೆಯವರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ಸ್ ಇದ್ದೇ ಇರುತ್ತೆ. ಆ್ಯಂಡ್ ಸ್ಯಾಟರ್ಡೆ ಎಪಿಸೋಡಲ್ಲಿ ಸ್ನೇಹಿತರೆ ಮೋಕ್ಷಿತಾ ಅವ್ರನ್ನ ಮಾತಾಡ್ಸೋದಕ್ಕೆ ಏನೂ ವಿಷಯನೇ ಇರಲಿಲ್ಲ. ಇನ್ಫ್ಯಾಕ್ಟ್ ಮೋಕ್ಷಿತಾ ಅವರ ಸಿಚುವೇಶನ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಲಾಸ್ಟಿಗೆ ಒಂದು ಸಂಡೇ ಎಪಿಸೋಡಲ್ಲಿ ಒಂದು ಆ್ಯಕ್ಟಿವಿಟಿ ಮಾಡಿಸ್ತಾರೆ ಗೊತ್ತಾ, ಅಂದರೆ ಯಾರು ಗೆಲ್ಲಬೇಕು ಯಾರು ಗೆಲ್ಲಬಾರ್ದು, ಯಾರು ಗೆಲ್ಲೋದೇ ಇಲ್ಲ ಅಂತ. ಅದರಲ್ಲಿ ಯಾರು ಗೆಲ್ಲಬೇಕು ಅಂತ ಯಾರೂ ಕೂಡ ಮೋಕ್ಷಿತಾ ಅವ್ರ ಹೆಸರನ್ನು ತಗೊಳ್ಳಿಲ್ಲ, ಚೈತ್ರ ಅವ್ರ ಹೆಸರನ್ನು ತಗೊಳ್ಳಿಲ್ಲ, ಗೌತಮಿ ಅವ್ರ ಹೆಸರನ್ನು ತಗೊಳ್ಳಿಲ್ಲ, ಧನರಾಜ್ ಹೆಸರನ್ನ ರಜತ್ ಅವ್ರು ತಗೊಂಡ್ರು. ಮತ್ತು ಸೊ ಈಗ ಹನುಮಂತ ಅವ್ರ ಹೆಸರನ್ನು ತಗೊಂಡ್ರು, ರಜತ್ ಅವ್ರ ಹೆಸರನ್ನು ತಗೊಂಡ್ರು. ಬಟ್ ಆದರೆ ಯಾರೂ ಕೂಡ 14 ವಾರಗಳಿಂದ ಇರುವಂತಹ ಎಷ್ಟೋ ಜನ ಕಂಟೆಸ್ಟೆಂಟ್ಸ್ 9 ಜನದಲ್ಲಿ ಅವ್ರ ಹೆಸರುಗಳನ್ನೇ ತಗೊಳ್ಳಿಲ್ಲ. ಹನುಮಂತ ಆಫ್ಟರ್ 3 ವೀಕ್ಸ್ 4 ವೀಕ್ಸ್ ಬಂದಿರೋದು ಸೀಸನ್ ಶುರುವಾಗಿ ಅವ್ರ ಹೆಸರು ತಗೊಂಡ್ರು. ರಜತ್ ಅವರು 50 ಡೇಸ್ ಆದಮೇಲೆ ಬಂದಿರೋದು ಅವ್ರ ಹೆಸರು ತಗೋತಾ ಇದ್ದಾರೆ. ಮಂಜು ಅವರಿಗೆ 1 ವೋಟ್ ಬಿತ್ತು, ತ್ರಿವಿಕ್ರಮ್ ಅವರಿಗೆ ಕೆಲವೊಂದಷ್ಟು ವೋಟ್ ಬಿತ್ತು. ಆದರೆ ನಿಮ್ಮ ಸ್ಟ್ಯಾಂಡ್ ಏನು ಅನ್ನೋದನ್ನು ಕಿಚ್ಚ ಸುದೀಪ್ ಅವರು ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದ್ರು. ಇನ್ಫ್ಯಾಕ್ಟ್ ಸ್ಯಾಟರ್ಡೇ ಎಪಿಸೋಡ್ ಏನಿತ್ತಲ್ಲ ಕಿಚ್ಚನ ಪಂಚಾಯಿತಿ ತುಂಬಾ ಸ್ಯಾಟಿಸ್ಫೈಯಿಂಗ್ ಎಪಿಸೋಡ್ ಆಗಿತ್ತದು. ತುಂಬಾ ಮುಖಕ್ಕೆ ಹೊಡೆದಾಗೆ ಪ್ರತಿಯೊಬ್ಬರಿಗೂ ಯಾರ್ಯಾರು ಏನೇನು ತಪ್ಪು ಮಾಡ್ತಾ ಇದ್ದಾರೆ, ಏನಾಗಿದೆ ಇದು. ಇನ್ಫ್ಯಾಕ್ಟ್ ಲಾಸ್ಟ್ ವೀಕ್ ಪೇರೆಂಟ್ಸ್ ಎಲ್ಲ ಬಂದಿದ್ದು ಫ್ಯಾಮಿಲಿ ಎಪಿಸೋಡ್ ಇತ್ತಲ್ಲ, ಫ್ಯಾಮಿಲಿ ರೌಂಡ್ ಇತ್ತಲ್ಲ, ಅದು ಹೆಂಗಿತ್ತು ಅಂತಂದರೆ ಇನ್ನೇನು ಫೈನಲ್ ಎಕ್ಸಾಮ್ಗೆ 10th ಸ್ಟ್ಯಾಂಡರ್ಡು ಅಥವಾ 12th ಸ್ಟ್ಯಾಂಡರ್ಡ್ ಫೈನಲ್ ಎಕ್ಸಾಮ್ಗೆ ಅದಕ್ಕೂ ಮೊದಲು ಒಂದು ಪ್ರಿಪ್ರೇಟರಿ ಎಕ್ಸಾಮ್ ಆಗಿರುತ್ತೆ ಗೊತ್ತಾ. ಪ್ರಿಪ್ರೇಟರಿ ಎಕ್ಸಾಮ್ ಆಗಿದೆ, ರಿಸಲ್ಟ್ಸ್ ಬಂದಿದೆ. ಸೊ ಪೇರೆಂಟ್ಸ್ ಟೀಚರ್ ಮೀಟಿಂಗಿಗೆ ಶಾಲೆಗೆ ಕರೆದಿದ್ದಾರೆ ಪೇರೆಂಟ್ಸ್ನ. ಅವರೆಲ್ಲ ಬಂದು ಮಕ್ಕಳಿಗೆ ಬುದ್ಧಿ ಹೇಳೋ ರೀತಿ ಇತ್ತು. ಸೊ ಬುದ್ಧಿ ಹೇಳಾದ್ಮೇಲೆ ಸಂಡೇ ಬಂದು ಪ್ರಿನ್ಸಿಪಲ್ ಸಾಹೇಬರು ಏನಾಯಿತು, ಏನು ತಪ್ಪಾಗ್ತಾ ಇದೆ, ಫಿನಾಲೆಗೆ ನೀವು ರೆಡಿ ಆಗಬೇಕು ಅಂತಂದರೆ ಯಾವುದೆಲ್ಲ ಆಕರ್ಷಣೆಗಳಿಂದ ನೀವು ಹೊರಗೆ ಬರಬೇಕು, ಏನೆಲ್ಲ ವಿಷಯಗಳು ನಿಮ್ಮನ್ನು ಆ್ಯಕ್ಚುಲಿ ನಿಮ್ಮ ಮೇಲೆ ಪ್ರೆಷರ್ ಹಾಕ್ತಾ ಇದೆ, ನಿಮ್ಮ ಫೋಕಸ್ ಚೇಂಜ್ ಆಗೋ ಥರ ಮಾಡ್ತಾ ಇದೆ, ಅದನ್ನೆಲ್ಲ ಬದಲಾಯಿಸ್ಕೊಂಡು ನೀವು ಸರಿಯಾಗಿ ಪ್ರಿಪೇರ್ ಮಾಡಿದ್ರೆ ಮಾತ್ರ ಇನ್ನು 3 ವಾರದಲ್ಲಿ ಫೈನಲ್ ಎಕ್ಸಾಮ್ ಇರುತ್ತೆ, ನೀವು ಯಾರಾದರೂ ಒಳ್ಳೆ ರ್ಯಾಂಕಿಂಗ್ ತೆಗಿಯೋಕ್ಕಾಗುತ್ತೆ ಅಥವಾ ಫಸ್ಟ್ ರ್ಯಾಂಕ್ ತೆಗೆಯೋದಕ್ಕಾಗುತ್ತೆ ಅನ್ನೋ ರೀತಿಯಲ್ಲಿ ಇದು ಬಿಗ್ ಬಾಸ್ ಅಂತ ವಿಷಯ ಬಂದಾಗ ಒಬ್ಬರೇ ವಿನ್ನರ್ ಆಗೋಕ್ಕಾಗೋದು. ಸೊ ಫಸ್ಟ್ ರ್ಯಾಂಕ್ ಎಲ್ಲರೂ ಫಸ್ಟ್ ರ್ಯಾಂಕ್ ಬರೋದಕ್ಕೆ ಟ್ರೈ ಮಾಡಬೇಕಾಗತ್ತೆ. ಆ ರೀತಿ ಇತ್ತು. ಇನ್ಫ್ಯಾಕ್ಟ್ ಪ್ರಿನ್ಸಿಪಾಲ್ ಸಖತ್ತಾಗಿ ಕ್ಲಾಸ್ ತಗೊಂಡ್ರು, ಪ್ರಿನ್ಸಿಪಾಲ್ ಕಿಚ್ಚ ಸುದೀಪ್ ಅವರು. ಬಟ್ ಹಾಗೆಯೇ ಪೇರೆಂಟ್ಸ್ಗಳಿಗೆ ಕೆಲವೊಂದಷ್ಟು ಪ್ರೋಟೋಕಾಲ್ ಕೂಡ ಇತ್ತು ಮೇಂಟೈನ್ ಮಾಡೋದಕ್ಕೆ. ಬಟ್ ಏನು ಮಾಡೋದು, ಪೇರೆಂಟ್ಸ್ಗಳಿಗೆ ಅವರ ಮಕ್ಕಳನ್ನು ಕಂಡ್ರೆ ಅಥವಾ ಅವರ ಸಂಬಂಧಿಕರು ಕಂಡ್ರೆ ಒಂದು ಅಕ್ಕರೆ ಇದ್ದೇ ಇರುತ್ತೆ. ಹಾಗಾಗಿ ಡಿರೆಕ್ಟಾಗಿ ಎಲ್ಲಿ ತಪ್ಪಾಗ್ತಾ ಇದೆ ಅನ್ನೋದನ್ನು ಹೇಳಿದ್ರು. ಬಟ್ ಮಂಜು ಅವರಿಗೆ ಅವ್ರ ತಂಗಿ ಡಿರೆಕ್ಟಾಗೇ ಹೇಳಿದ್ರು ಗೌತಮಿ ಅವ್ರ ಜೊತೆ ಇರಬೇಡ ಅಂತ. ಅದನ್ನು ಅವ್ರು ತಗೊಳ್ಳಿಲ್ಲ. ಅದು ಏನು ಅಂಥ ಒಂದು ಸೆಳೆತ ಏನು, ಎಸ್ಪೆಷಲಿ ತ್ರಿವಿಕ್ರಮ್ ಆ್ಯಂಡ್ ಭವ್ಯ, ಹಾಗೆಯೇ ನಮ್ಮ ಮಂಜು ಮತ್ತು ಗೌತಮಿ ನಡುವೆ ಅಂತ ಸಾಕಷ್ಟು ನಾವು ಸೀಸನ್ಸ್ಗಳನ್ನ ನೋಡಿದ್ದೀವಿ. ಯಾವುದೇ ಒಂದು ಸಂಬಂಧ ಅಥವಾ ಸೆಳೆತ ಆಗಿರಬಹುದು, ಅದು ಯಾವತ್ತೂ ನಮ್ಮನ್ನು ಕೆಳಗೆ ಹಾಕಬಾರ್ದಲ್ವ, ನಮ್ಮನ್ನು ವೀಕ್ ಮಾಡಬಾರ್ದಲ್ವ. ಇನ್ಫ್ಯಾಕ್ಟ್ ಧನರಾಜ್ ಅವ್ರಿಗೂ ಕೂಡ ರಜತ್ ಅವ್ರು ಅದೇ ಹೇಳ್ತಾರೆ, ನೀನು ಬರೀ ಹನುಮಂತನ ಫೋಕಸ್ ಮಾಡೋದು ಬಿಟ್ಟು ಎಲ್ಲರನ್ನೂ ಫೋಕಸ್ ಮಾಡಿದ್ರೆ ನಿನಗೂ ಕೂಡ ಗೆಲ್ಲೋ ಚಾನ್ಸ್ ಇದೆ ಅನ್ನೋ ರೀತಿಯಲ್ಲಿ ಹೇಳಿರ್ತಾರೆ. ಸೊ ಎಲ್ರಿಗೂ ಒಂದು ರೀತಿ ರೆಟ್ರಾಸ್ಪೆಕ್ಷನ್ ಮಾಡ್ಕೊಳ್ಬೇಕಾದಂತಹ ಒಂದು ಎಪಿಸೋಡ್ ಆಗಿತ್ತು ಸ್ಯಾಟರ್ಡೇ ಎಪಿಸೋಡ್. ಈವನ್ ಸಂಡೇ ಎಪಿಸೋಡಲ್ಲೂ ಕೂಡ ಹಾಗೆಯೇ ಮಂಜು ಅವರಿಗೆ ಮಾತೇ ಇರಲಿಲ್ಲ ಹೇಳೋದಕ್ಕೆ. ಬಿಕಾಸ್ ಅಷ್ಟರ ಮಟ್ಟಿಗೆ ನಾನು ಪ್ರತಿ ಸಲ ಹೇಳಿದ ಅವರು ಸುದೀಪ್ ಅವರು ಹೇಳಿದಂತಹ ಸಾರಿ ಕೇಳಬೇಡಿ ಅಂತ ಹೇಳಿದಂತಹ ಮಾತುಗಳು ನೆನಪಿರಲಿಲ್ಲ. ಅಷ್ಟರ ಮಟ್ಟಿಗೆ ಬಂದು ಬುದ್ಧಿ ಹೇಳಿದ ನೆನಪಿರಲಿಲ್ಲ. ಇನ್ಫ್ಯಾಕ್ಟ್ ತ್ರಿವಿಕ್ರಮ್ ಅವರು ಕೂಡ ಮನೆಯವರು ಬಂದು ಹೇಳಿದಾಗ ಸ್ವಲ್ಪ ಮನವರಿಕೆ ಆಯಿತು ಅಂತ ನಾನು ಬಂದು ಬುದ್ಧಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರು ಕಿಚ್ಚ ಸುದೀಪ್ ಅವರು. ಹಾಗೆಯೇ ಬಟ್ ಫೈನಲಿ ನಿನ್ನೆ ಎಪಿಸೋಡ್ನ ಕೊನೆಯಲ್ಲಿ ಏನಾಯಿತು ಅಂತಂದರೆ, ಈಗ ಸದ್ಯಕ್ಕೆ ಕಂದಕ ಸೃಷ್ಟಿ ಆಗಿದೆ. ಗೌತಮಿ ಆಲ್ರೆಡಿ ಸಪ್ರೇಟಾಗಿ ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಮಂಜು ಅವರು ಕೂಡ ಪಾಸ್ ಮಾಡಿದ್ದೀನಿ, ನನ್ನ ಫ್ರೆಂಡ್ ಗೌತಮಿ ಜೊತೆ ಗೆಳತಿ ಗೌತಮಿ ಜೊತೆ ಮಾತಾಡ್ತಾ ಇಲ್ಲ ಇವಾಗ ಅಂತ ಒಂದು ಕಾನ್ವರ್ಸೇಷನ್ ಮಾಡ್ತಾರೆ. ಇನ್ನು ತ್ರಿವಿಕ್ರಮ್ ಭವ್ಯ ಅವ್ರ ಮತ್ತೆ ಲೈಕ್ ಭವ್ಯಂಗೆ ಇನ್ನೂ ಗೊತ್ತಾಗ್ತಾ ಇಲ್ಲ, ಇಂಡಿವಿಜುವಲಾಗಿ ಆಡ್ತಾ ಇದ್ದೀನಲ್ಲ, ನನಗೇನು ಅರ್ಥ ಆಗ್ತಾ ಇಲ್ಲ, ಯಾವ ರೀತಿ ಆಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ತ್ರಿವಿಕ್ರಮ್ ಅವರು ಅವಾಗ ಒಂದು ಮಾತು ಹೇಳ್ತಾರೆ, ನಾನು ಖಜಾನೆ ಹುಡುಕೊಂಡು ಬಂದೆ, ಮುತ್ತು ಸಿಕ್ತು ನನಗೆ ಅಂತ. ಅಂದರೆ ಮುತ್ತಿನಂಥ ಹುಡುಗಿ ಸಿಕ್ಕಿದ್ರು, ಮುತ್ತಿನಂಥ ಒಂದು ಫ್ರೆಂಡ್ಶಿಪ್, ಮುತ್ತಿನಂಥ ಸ್ನೇಹ ಸಿಕ್ತು, ಮುತ್ತಿನಂಥ ಒಂದು ರಿಲೇಷನ್ಶಿಪ್ ಸಿಕ್ತು ಅನ್ನೋಂತಹ ಅರ್ಥದಲ್ಲಿ ಅವ್ರು ಹೇಳಿದ್ರು. ಹೇಗೇನು ಏನೇ ಮುತ್ತು ಸಿಕ್ಕಿರಬಹುದು, ಖಜಾನೆಯಲ್ಲಿ ಮುತ್ತು ಇರುತ್ತೆ, ಹವಳನ ಇರುತ್ತೆ, ಡೈಮಂಡು ಇರುತ್ತೆ, ಸಿಕ್ಕಾಬಟ್ಟೆ ಬೇರೆ ಬೇರೆ ಎಲ್ಲ ಇರುತ್ತೆ. ಅಂದರೆ ಕಪ್ ಸಿಗುವಂತಹ ಒಂದು ಗೌರವ ಅಥವಾ ಅದಕ್ಕೆ ಇರುವಂತಹ ವ್ಯಾಲ್ಯೂನೇ ಬೇರೆ ಆಗಿರುತ್ತೆ.
ಸೊ ತುಂಬ ಚೆನ್ನಾಗಿ ಆಟ ಆಡಬೇಕು. ಇನ್ನು ಚೈತ್ರ ಅವರ ನಟನೆಗೆ ಆಸ್ಕರ್ಗಿಂತ ಜಾಸ್ತಿ ಇದು ಕೊಡಬೇಕಾಗುತ್ತೆ. ಇವತ್ತಿನ ಎಪಿಸೋಡಲ್ಲಿ ಪ್ರೋಮೋ ಏನು ಬಿಟ್ಟಿದ್ದಾರಲ್ಲ ಅದ್ರಲ್ಲಿ ಅಗೇನ್ ಚೈತ್ರ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ಖಳನಾಯಕ ಆಗಿದ್ದಾರೆ ನಮ್ಮ ರಜತ್ ಅವರು, ಮನೆಯ ನಾಯಕ. ಅಗೇನ್ ಚೈತ್ರ ಅವ್ರನ್ನ ಯಾಕೋ ರಜತ್ ಅವರೇ ಹೈಲೈಟ್ ಮಾಡಿ 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 ಫೈನಲಿಗೆ ತಂದುಬಿಡ್ತಾರೆ ಅಂತ ಅನ್ನಿಸ್ತಾ ಇದೆ. ಹುಷಾರಾಗಿ ಆಡಬೇಕು. ಅವರು ಕೂಡ ರಜತ್ ಅವರು ಎಡುತ್ತಾ ಇರೋದು ಅಲ್ಲೇ ಸದ್ಯದ ಮಟ್ಟಿಗೆ ಹೇಳಬೇಕು ಅಂತಂದರೆ. ಸ್ಟ್ರೈಟ್ ಫಾರ್ವರ್ಡ್ ಆಗಿದ್ದಾರೆ, ಯಾವುದೇ ಸಂಬಂಧಗಳನ್ನು ಮಾಡ್ಕೊಂಡಿಲ್ಲ, ಯಾವುದೇ ಕಾರಣಕ್ಕೂ ಫೋಕಸ್ ಶಿಫ್ಟ್ ಆಗುವಂತಹ ಕೆಲಸಗಳನ್ನೇ ಅವ್ರು ಮಾಡ್ಕೋತಾ ಇಲ್ಲ. ಮಾಡಬಾರ್ದು ಅವ್ರು ಮಾಡ್ತಾ ಇಲ್ಲ, ಬಟ್ ಮಾಡಬಾರ್ದು ಮಾಡ್ತಾ ಇರೋದನ್ನು ಎಚ್ಚರಿಸಿರುವಂತಹ ರಜತ್ ಅವರು ಚೈತ್ರ ಅವರನ್ನು ಹೈಲೈಟ್ ಮಾಡುವ ಮೂಲಕ ಅವರೇ ಎಡವು ಬೀಳ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಒಟ್ಟಾರೆಯಾಗಿ ಸ್ನೇಹಿತರೆ, ಖಜಾನೆ ಬದಲು ಮುತ್ತು ಸಿಕ್ತಂತೆ. ಖಜಾನೆ ಹುಡ್ಕೊಂಡು ಬಂದ ತ್ರಿವಿಕ್ರಮ್ ಅವ್ರಿಗೆ. ಆ ಮುತ್ತಿನ ಬಗ್ಗೆ ನಿಮಗೇನು ಅನಿಸುತ್ತೆ? ಜೊತೆಗೆ ಗೌತಮಿ ಮತ್ತು ಮಂಜು ನಡುವಿನ ಗೆಳೆತನಕ್ಕೆ ಈಗ ಪಾಸ್ ಸಿಕ್ಕಿದೆ. ಆ ಪಾಸ್ ಬಗ್ಗೆ ನಿಮಗೇನು ಅನಿಸುತ್ತೆ? ಚೈತ್ರ ಆಡ್ತಿರುವ ಆಟ, ಸೊ ಮೋಕ್ಷಿ ಅವರು ಎಲ್ಲೋ ಕಳೆದು ಹೋಗಿದ್ದಾರೆ, ಅದ್ರ ಬಗ್ಗೆ ಏನು ಅನಿಸುತ್ತೆ? ಹಾಗೆಯೇ ಹನುಮಂತ ಮತ್ತು ಧನರಾಜ್ ಇನ್ನೂ ಏನು ಚೇಂಜಸ್ ಮಾಡ್ಕೋಬೇಕಾಗುತ್ತೆ ಅವರ ಆಟದಲ್ಲಿ, ಎಲ್ಲವನ್ನೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ರಜತ್ ಅವರ ಕಾನ್ಫಿಡೆನ್ಸ್, ಎಗೇನ್ ಅವ್ರು ಚೈತ್ರ ಅವರನ್ನು ಟಾರ್ಗೆಟ್ ಮಾಡ್ತಿರುವಂತಹ ರೀತಿ ಅವರಿಗೆ ಎಷ್ಟರ ಮಟ್ಟಿಗೆ ಮುಳುವಾಗುತ್ತೆ ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.